ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಡಿಫ್ರೆಂಟಾಗಿ ಬೀಡ್ಸ್ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಯಾವಾಗಲೂ ಸ್ವಲ್ಪ ಒಂದೇ ನೀರು ಹಾಕಿ ನಿಮಗೂ ಬೋರ್ ಆಗಿರುತ್ತಲ್ಲ, ಈ ಥರ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ನಮ್ಮ ಚಾನಲ್ ಯಾರಾದರೆ ಫಸ್ಟ್ ನೋಡ್ತಾ ಇದ್ದೀರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಈ ಸೈಜ್ ಬೀಡ್ಸ್ ಆದರೆ ನಾನು ತೊಗೊತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್, ತುಂಬ ಚಿಕ್ಕದು ಇಲ್ಲ, ತುಂಬ ದೊಡ್ಡದು ಇಲ್ಲ, ಮೀಡಿಯಮ್ ಆಗಿದೆ. ಎಲ್ಲ ಬೀಡ್ಸು ಒಂದೇ ಸೈಜೇ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ನಾನು. ನೀವು ನೋಡಿ, ಇನ್ನೂ ಬೇಕಾದ್ರೆ ಚಿಕ್ಕದು ತೊಗೋಬೋದು, ತುಂಬ ದೊಡ್ಡದಾದ್ರೂ ಚೆನ್ನಾಗಿರಲ್ಲ. ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಕಾಟನ್ ಥ್ರೆಡ್ಡು ಹೆಮ್ಮಿಂಗ್ ನೀಡಲ್ಗೆ 4 ರೌಂಡ್ ಸುತ್ತಿ ಹೇರ್ಸಿಟ್ಕೊಂಡಿದ್ದೆ. ಅದು 4 ರೌಂಡ್ ಸುತ್ತಿ ಹೇರಿಸ್ಕೊಂಡ್ರೆ 8 ರೌಂಡ್ಸ್ ಆಗುತ್ತೆ ಟೋಟಲಾಗಿ. ಈ ಥರ ಹೇರ್ಸಿಟ್ಕೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಹಾಕ್ಕೊಂಡಿದ್ದು ಆದಮೇಲೆ ನೋಡಿ ತೋರಿಸ್ತೀನಿ. ಮೊದಲಿಗೆ 1 ಬೀಡ್ ಹಾಕ್ಕೊಳ್ಳಿ, ನಿಮ್ಗೆ ಕನ್ಫ್ಯೂಸ್ ಆಗ್ದಂಗೆ ಇರಲಿ ಅಂತ ಈ ಥರ ಹೇಳ್ತಾ ಇದ್ದೀನಿ. ಮತ್ತು 2 ಬೀಡ್ಸ್ ಹಾಕ್ಕೊಳ್ಳಿ ಒಂದು ಸತಿ. 2 ಆಯ್ತಲ್ಲ, ಈಗ 3 ಬೀಡ್ಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್. 1 2 3 ಇಷ್ಟಾದಮೇಲೆ 1 ಬೀಡ್, 2 ಬೀಡ್, 3 ಬೀಡ್ ಆದಮೇಲೆ ಮತ್ತೆ ಈಗ 1 ಬೀಡ್ ಹಾಕ್ಕೊಳ್ಳಿ. 1 ಬೀಡ್ ಹಾಕ್ಕೊಂಡು ಮತ್ತು ರೆಡಿ ಮಾಡಿರ್ತೀವಲ್ಲ ಟಜಲ್ಸು, ಆ ಟಜಲ್ಸ್ ಹಾಕ್ಕೊಳ್ಳಿ. ಆ ಟಜಲ್ಸ್ ಆದಮೇಲೆ ಮತ್ತೆ ಈಗ ಇನ್ನೊಂದು ಬೀಡು. ಇಷ್ಟು ಮೆಟೀರಿಯಲ್ಸ್ ಆದರೆ ಹಾಕ್ಕೊಂಡು ಒಂದೇ ಸರಿ ಈ ಥರ ತಗೊಳ್ಳಿ. ಏನಕ್ಕಂದರೆ ಹೇಳಿದ್ದು ಫಸ್ಟ್ 1 ಬೀಡ್ ಇರಬೇಕು, ಮತ್ತು 2 ಬೀಡು, 3 ಬೀಡು, ಈ ಥರ ನೀರಲ್ಲಿ ವಾಪಸ್ ತೊಗೊಂಡು ಬರ್ತಾ ಇರಬೇಕು. ಈಗ ನೋಡಿ ಇಷ್ಟು ಬಿಟ್ಬಿಡೋಣ. ಒಂದು ಸ್ಮಾಲ್ ಬೀಡು, ಟಜಲು, ಇನ್ನೊಂದು ಬೀಡು, ಈ 3 ಬಿಟ್ಬಿಟ್ಟು ನಾವು 3 ಬೀಡ್ಗೆ ಈ ಟಜಲ್ ಪಕ್ಕ ಇರೋದು ಬೀಡು ಸ್ಕಿಪ್ ಮಾಡಿ ಇದು 3 ಬೀಡ್ಗೆ ನೀರಲ್ಲೂ ವಾಪಸ್ ತಗೊಳ್ಳೋಣ. 1 2 3 ನೋಡಿ ತೋರಿಸ್ತೀನಿ. ಟಜಲ್ಗೆ ಆ ಕಡೆ ಈ ಕಡೆ 1 ಬೀಡ್ ಹಾಗೆ ಇರಲಿ. ಈ ಥರ ನೋಡಿ, ಟಜಲ್ಗೆ ಇದು ಹಿಂಗೆ ಇದೆ, ಇದು 3 ಬೀಡು. 3 ಬೀಡನ್ನ ನೀಟಾಗಿ ಈ ಥರ ತಗೊಳ್ಳಿ. ನೋಡಿ ಈ ಥರ ಬರುತ್ತೆ. ಟಜಲ್ ಆ ಕಡೆ ಈ ಕಡೆ 1 ಬೀಡು, ಮೇಲೆ 3 ಬೀಡ್, ಈ ಥರ ಉಲ್ಟಾ. ಅಷ್ಟು ಆದಮೇಲೆ ಈಗ ಫಸ್ಟ್ 1 ಬಿಟ್ಬಿಟ್ಟು ಆ 3 ಬೀಡು ಬಿಟ್ಬಿಟ್ಟು ಈ 2 ಬೀಡಲ್ಲಿ 1 2 ಈ 2 ಬೀಡ್ಸಲ್ಲಿ ನೀರಲ್ಲೂ ಈ ಥರ ಮತ್ತೆ ವಾಪಸ್ ಬರಬೇಕು. ಈ ಥರ ಫ್ರೆಂಡ್ಸ್. ಇದು ಆದಮೇಲೆ ಮತ್ತೆ ಸಿಂಗಲ್ ಬೀಡು, ಒಂದೇ ಒಂದು ಉಳ್ಕೊತಲ್ಲ ಆ ಬೀಡು, ಆ ಬೀಡಲ್ಲೂ ನೀರಲ್ಲೂ ಈ ಥರ ಸೆಂಟ್ರಿಗೆ ಬರೋಂಗೆ ಬೀಡು ಇಟ್ಕೊಳ್ಳಿ. ಈ ಥರ ಬರುತ್ತೆ ಫ್ರೆಂಡ್ಸ್. ಇಲ್ಲೇ ನಿಮ್ಗೆ ದಾರ ಕಾಣಿಸುತ್ತೆ ಅಂದರೆ ಇನ್ನೂ ಸ್ವಲ್ಪ ಈ ಥರ ಟೈಟ್ ಮಾಡ್ಕೊಳ್ಳಿ, ಅಲ್ಲಿಂದ ಅಲ್ಲೇ ಟೈಟ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ನೋಡಿ. ಫಸ್ಟ್ 1 ಬೀಡ್, 2 ಬೀಡ್ಸ್, 3 ಬೀಡ್ಸು ಮತ್ತು ಟೆಸಲ್ಸು ಈ ಥರ ಇರುತ್ತೆ. ಮತ್ತು ಪಕ್ಕದಲ್ಲೇ ಚುಚ್ಕೊಂಡು ನೀರಲ್ಲಿ ಕೆಳಗಡೆಯಿಂದ ಮೇಲೆ ಕೆಳ್ಕೊಂಡು ಈ ಥರ ನೋಡಿ, ಇಲ್ಲಿ ಮತ್ತೆ ಇನ್ನೊಂದು ನಾಟ್ ಹಾಕ್ಕೋಬೇಕು. ಈ ಥರ ಫ್ರೆಂಡ್ಸ್. ತುಂಬ ಈಸಿ ಅನಿಸುತ್ತೆ, ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ ಫ್ರೆಂಡ್ಸ್. ನಾನು ಇನ್ನೂ ಒಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಆಗಿಲ್ಲ ಅಂದರೆ ನೋಡಿ, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಥ್ರೆಡ್ನ ನಾನು ಕಟ್ ಮಾಡ್ತಾಯಿಲ್ಲ, ನೀವು ಬೇಕಂದರೆ ಕಟ್ ಮಾಡ್ಕೋಬೋದು. ನಾನು ಅಲ್ಲಲ್ಲೇ ಈ ಥರ ಒಳಗಡೆ ನೆಲ್ಕೊತಾ ಇದ್ದೀನಿ. ಒಂದು ಹತ್ರ ಕಟ್ ಆದರೆ ಚಾನ್ಸಸ್ ಇರುತ್ತೆ, ಮತ್ತು ಒಂದೇ ಹತ್ರ ಕಟ್ ಮಾಡೋಣ ನೀಟಾಗಿ ಥ್ರೆಡ್ಡೆಲ್ಲ ಫಿನಿಶ್ ಆದಮೇಲೆ ಅಂತ ಹಾಗೆ ಹೇಳ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ಫಸ್ಟಿಗೆ ಒಂದು ನಾಟ್ ಹಾಕ್ಕೊಂಡ್ಬಿಡೋಣ. ಈ ಥರ ನಾಟ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾಟ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಫಸ್ಟ್ 1 ಬೀಡ್ ಹಾಕ್ಕೊಳ್ಳಿ. ಈ ಬೀಡಿದು 1 ಬೀಡ್ ಅಂದರೆ ಈಗ 2 ಬೀಡ್ಸ್ ಹಾಕ್ಕೊಳ್ಳಿ. 1 2 ಇದು 2ನೇ ಸ್ಟೆಪ್, ಈ 2 ಬೀಡ್ಸು. ಅದಾದಮೇಲೆ 3 ಬೀಡ್ಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್. 1 2 3 ಬೀಡ್ಸ್ ಆದಮೇಲೆ ಮತ್ತೆ ಒಂದು ಸಿಂಗಲ್ ಬೀಡು. ಸಿಂಗಲ್ ಬೀಡ್ ಆದಮೇಲೆ ಮತ್ತೆ ಟಜಲ್ಲು. ಟಜಲ್ ಆದಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಬೀಡು. ಇಷ್ಟು ಹಾಕ್ಕೋಬೇಕು ಒಟ್ಟಿಗೆ. ಹಾಕ್ಕೊಂಡಿದ್ದಾದಮೇಲೆ ಈ ಥರ ತಗೊಂಡೋಗಿ ನೋಡಿ, ಈ ಬೀಡು ಮತ್ತು ಈ ಟಜಲ್ಲು, ಈ ಬೀಡು ಬಿಟ್ಬಿಡೋಣ. ಅದು ಬಿಟ್ಟಿದ್ದಾದಮೇಲೆ ಈ 3 ಬೀಡಲ್ಲಿ ನೀರಲ್ಲೂ ಈ ಥರ ವಾಪಸ್ ಬರಬೇಕು. ಇಷ್ಟೇ. ಈಗ ವಾಪಸ್ ಬಂದಿದ್ದೆ ಆದಮೇಲೆ ಮತ್ತು ಈ 2 ಬೀಡ್ಸು ಕೌಂಟಿಂಗ್ ಕರೆಕ್ಟಾಗಿರಲಿ ಅಂತ ಅದಕ್ಕೆ ಹೇಳ್ತಾ ಇರೋದು. ಫಸ್ಟ್ 1 ಬೀಡ್ ಹಾಕ್ಕೊಳ್ಳಿ, ಮತ್ತು 2 3 ಮತ್ತು 1 ಟಜಲ್ಲು 1 ಅಂತ ಈ ಥರ ಫ್ರೆಂಡ್ಸ್. ಮತ್ತು ಈಗ ಫೈನಲ್ ಆಗಾದರೆ 1 ಬೀಡ್ ಉಳ್ಕೊಂಡಿರುತ್ತಲ್ಲ, ಆ 1 ಬೀಡಲ್ಲೂ
ನೀಡಲ್ಲು ಈ ಥರ ವಾಪಸ್ ಬರಬೇಕು. ವಾಪಸ್ ಬಂದಿದ್ದು ಆದಮೇಲೆ ಇದು ಕರೆಕ್ಟಾಗಿ ಈ ಥರ ಸೆಂಟ್ರಿಗೆ ಬರೋಂಗೆ ಮಾಡಿಕೊಂಡು ಮತ್ತು ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್. ಹೇಗಿದೆ ಅಂತ ನಿಮ್ಗೆ ಹೇಳಿ, ನಿಮ್ಗೆ ಹೇಗೆ ಅನಿಸ್ತು, ತುಂಬ ಚೆನ್ನಾಗಿದೆಯಾ ಅಂತ. ಈಸಿ ಆಗಿದ್ದರೆ ನಿಮ್ಗೆ ನೀಟಾಗಿ ಅರ್ಥ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಾಮೆಂಟ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್. ಸ್ಯಾರಿ ಪೂರ್ತಿ ಇದೇ ಥರ ಫಿನಿಶ್ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನಾನಾದರೆ ಈ ಥರ ಬಂದಿದೆ. ನೀವಾದರೆ ನೋಡಿ, ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.